ನಮಸ್ಕಾರ. ಒಂದೊಳ್ಳೆ ವಿಚಾರಕ್ಕೆ ನಮ್ಮನ್ನು ಪ್ರೇರೇಪಿಸುವಂಥ ಒಂದೊಳ್ಳೆ ಮಾತಿನ ಸರಣಿಗೆ ಆತ್ಮೀಯವಾದ ಸ್ವಾಗತ. ನಾನು ರೂಪಾ ಗುರುರಾಜ್. ಒಮ್ಮೆ ಗಂಡ ಹೆಂಡತಿಯೊಬ್ಬರು ಒಂದು ಹೊಸ ಬಾಡಿಗೆ ಮನೆಯನ್ನು ಹಿಡಿದು ಹೋಗ್ತಾರೆ. ಆ ಬಾಡಿಗೆ ಮನೆಯಲ್ಲಿ ಎಲ್ಲವೂ ಕೂಡ ಬಹಳ ಚಂದ. ಮಾರನೇ ದಿನ ಹೆಂಡತಿ ಎದ್ದು ಗಂಡ ಕೆಲಸ ಮಾಡ್ಕೋತಾ ಇರ್ಬೇಕಾದ್ರೆ ಕಿಟಕಿಯಿಂದ ಆಚೆ ನೋಡ್ತಾಳೆ. ಅಕ್ಕಪಕ್ಕದಲ್ಲಿ ಯಾರಿರಬಹುದು, ಯಾರಾದರೂ ಸ್ನೇಹಿತರು ಸಿಗಬಹುದಾ ಅನ್ನುವಂಥ ಒಂದು ಕುತೂಹಲ ಕೂಡ ಇರುತ್ತೆ. ಆ ಕಡೆ ಒಂದೆರಡು ಮನೆ ದಾಟಿದ ಮೇಲೆ ಅಲ್ಲಿರುವಂಥ ಒಂದು ಟೆರೆಸ್ನಲ್ಲಿ ಆ ಮನೆಯವರು ಬಟ್ಟೆಯನ್ನು ಒಣಗಾಕ್ತಾ ಇರ್ತಾರೆ. ಸುಮಾರು ಬಟ್ಟೆ ಒಗೆದು ಬಿಸಿಲಿಗೆ ಹಾಕ್ತಾ ಇರುವಂಥ ಆ ಮನೆಯವರನ್ನು ನೋಡಿದಾಗ ಇವಳ ಮುಖದಲ್ಲಿ ಒಂದು ತುಂಟ ನಗು. ಏನಾಯಿತು ಅಂತ ಗಂಡ ಕೇಳಿದಾಗ ಹೆಂಡತಿ ಹೇಳ್ತಾಳಂತೆ, ಆ ಮನೆಯವರು ಬಹಳ ಕಷ್ಟಜೀವಿಗಳು, ಬಟ್ಟೆ ಒಗೆದು ಒಣಗಾಕ್ತಾ ಇದ್ದಾರೆ. ದಿನವೂ ಕೂಡ ನಾನು ಅವರನ್ನು ನೋಡ್ತಾ ಇದ್ದೀನಿ. ಆದರೆ ಯಾರೋ ಅವರಿಗೆ ಸರಿಗೆ ಬಟ್ಟೆ ಒಗೆದಿರೋದನ್ನು ಕಲಿಸಿಲ್ಲ ಅಂತ ಅನಿಸತ್ತೆ. ಆ ಬಟ್ಟೆ, ಬಿಳಿ ಬಟ್ಟೆಗಳೆಲ್ಲ ಮಂಕು ಕಾಣಿಸ್ತಾ ಇದೆ. ಸರಿಯಾಗಿ ಅವರು ಬಟ್ಟೆಯನ್ನು ಒಗೆದಿಲ್ಲ ಅಂತ ಹೆಂಡತಿ ಹೇಳ್ತಾಳೆ. ಗಂಡ ಆಯಿತು ಅಂತ ಹೇಳಿ ಮುಂದೆ ತಿರುಗಿ ಅವನ ಲ್ಯಾಪ್ಟಾಪಲ್ಲಿ ಕೆಲಸ ಮಾಡ್ಕೊಳ್ಳೋಕೆ ಶುರು ಮಾಡ್ತಾನೆ. ಒಂದೆರಡು ದಿನ ಆದಮೇಲೆ ಇದೇ ರೀತಿ ಕಿಟಕಿಯಿಂದ ನೋಡಿದಾಗ ಮತ್ತೆ ಅವರ ಮನೆಯವರು ಬಟ್ಟೆಯನ್ನು ಒಗೆದು ಒಣಗಿ ಹಾಕಿದ್ರು. ಬಿಳಿ ಬಟ್ಟೆಗಳೆಲ್ಲ ಸ್ವಲ್ಪ ಕಂದು ಬಣ್ಣ ಕಾಣಿಸ್ತಾ ಇತ್ತು. ಈಕೆಗೆ ಇದೊಂದು ರೀತಿಯ ಕುತೂಹಲ. ಅದ್ಯಾಕೆ ಅವರು ಅಷ್ಟು ಕಷ್ಟಪಟ್ಟು ಬಟ್ಟೆಯನ್ನು ಒಗಿತಾರೆ, ಆದರೆ ಸರಿಯಾಗಿ ಒಗೆಯೋದನ್ನು ಬಹುಶಃ ಅವ್ರಿಗೆ ಯಾರೂ ಹೇಳ್ಕೊಟ್ಟಿಲ್ವೇನೋ. ಇವರ ಮನೆಯಲ್ಲಿ ಬಟ್ಟೆಗಳು ಪೂರ್ತಿಯಾಗಿ ಸ್ವಚ್ಛವಾಗೋದೇ ಇಲ್ಲ, ಕಂದು ಬಣ್ಣನೇ ಇರುತ್ತೆ ಅನ್ನೋದು ಅವಳ ಭಾವನೆ. ಮತ್ತೊಮ್ಮೆ ಗಂಡನ ಹತ್ರ ಅದನ್ನು ಆಡಿಕೊಂಡು ನಗ್ತಾಳೆ ಕೂಡ. ಒಂದು ತಿಂಗಳಾದಮೇಲೆ ಒಂದು ದಿನ ಕಿಟಕಿಯಿಂದ ಆಚೆ ನೋಡಿದಾಗ ಅವಳಿಗೆ ಆಶ್ಚರ್ಯ ಆಗುತ್ತೆ. ಆ ಮನೆಯವರು ಒಣಗಿ ಹಾಕಿದಂಥ ಬಟ್ಟೆಗಳೆಲ್ಲ ಶುಭ್ರ ಬಿಳಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಆಗ ತಕ್ಷಣ ಗಂಡನನ್ನು ಕರೆದು ಹೇಳ್ತಾಳೆ, ನೋಡಿ ಇವತ್ತೊಂದು ಆಶ್ಚರ್ಯ ಆಗಿದೆ. ಆ ಮನೆಯವ್ರಿಗೆ ಯಾರೋ ಸರಿಯಾಗಿ ಬಟ್ಟೆ ಒಗೆಯೋದನ್ನು ಹೇಳ್ಕೊಟ್ಟಿದ್ದಾರೆ ಅನಿಸುತ್ತೆ. ಇವತ್ತು ಅವರು ಒಗೆದು ಒಣಗಿ ಹಾಕಿರುವ ಬಟ್ಟೆಗಳೆಲ್ಲ ಶುಭ್ರ ಬಿಳಿ ಅನ್ನುವಂಥ ಒಂದು ಕುಹಕದ ನಗು ಅವಳ ಮುಖದಲ್ಲಿರುತ್ತೆ. ಆಗ ಗಂಡ ಹೇಳ್ತಾನಂತೆ, ಹೌದು, ಇವತ್ತು ಅವರು ಒಗ್ದಿರೋದೆಲ್ಲ ನಿನಗೆ ಚೆನ್ನಾಗಿ ಕಾಣಿಸುತ್ತೆ. ಯಾಕೆಂದರೆ ನೀನು ಎದ್ದೇಳಕ್ಕೆ ಮುಂಚೆ ನಾನು ಎದ್ದು ನಮ್ಮನೆ ಕಿಟಕಿ ಗಾಜುಗಳನ್ನು ಒರೆಸಿದ್ದೇನೆ. ನಮ್ಮ ಮನೆ ಕಿಟಕಿ ಗಾಜುಗಳ ತುಂಬ ಧೂಳಿತ್ತು. ಹೀಗಾಗಿ ನೀನು ಅದರಿಂದ ಏನು ನೋಡಿದ್ರೂ ಕೂಡ ನಿನಗೆ ಸರಿಗೆ ಕಾಣಿಸ್ತಾ ಇರಲಿಲ್ಲ ಅಂತ. ಇದ್ದಕ್ಕಿದ್ದಂತೆ ಹೆಂಡತಿಯ ಮೊರೆ ಮುಖ ಪೆಚ್ಚಾಗತ್ತೆ. ಮತ್ತು ಅವಳಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ನಾವು ಕೂಡ ಕೆಲವೊಮ್ಮೆ ಈ ಕಂದು ಬಣ್ಣದ ಗಾಜು, ನಮ್ಮ ಕಣ್ಣಿನಲ್ಲಿರುವಂಥ ಕಂದಿನಿಂದ ಈ ಪ್ರಪಂಚವನ್ನು ನೋಡ್ತಾ ಇರ್ತೇವೆ. ನಮಗೆ ನಮ್ಮದೇ ಆದಂಥ ಧೋರಣೆಗಳಿರುತ್ತೆ, ನಮ್ಮದೇ ಆದಂಥ ನಂಬಿಕೆಗಳಿರುತ್ತೆ. ನಾವು ತಿಳ್ಕೊಂಡಿರೋದೇ ಸತ್ಯ ಅನ್ನುವಂಥ ಒಂದು ದೃಢವಾದ ನಿಲುವು ಕೂಡ ಇರುತ್ತೆ. ಇಂಥ ನಿಲುವಿನಲ್ಲಿ ನಾವು ಪ್ರಪಂಚವನ್ನು ನೋಡಿದಾಗ ಮತ್ಯಾರದೋ ರೀತಿ ನೀತಿಗಳು, ಮತ್ಯಾರೋ ಮಾಡುವಂಥ ಕೆಲಸ ನಮಗೆ ಸರಿಯಾಗಿ ಕಾಣಿಸೋದಿಲ್ಲ. ಒಂದು ಕೆಲಸವನ್ನು ಎಷ್ಟೊಂದು ರೀತಿಯಲ್ಲಿ ಮಾಡೋದಕ್ಕೆ ಸಾಧ್ಯ, ಅವರು ಕೂಡ ಮಾಡ್ತಾ ಇರೋದು ಸರಿ ಇರಬಹುದು ಅಂತ ನಾವು ಯೋಚನೆನೇ ಮಾಡೋದಿಲ್ಲ. ನಮಗೆ ಗೊತ್ತಿರೋದು ಮಾತ್ರ ಶ್ರೇಷ್ಠ ಅನ್ನುವಂಥ ಭಾವನೆ ನಮ್ಮ ಮನಸ್ಸಿನಲ್ಲಿ ಎಲ್ಲಿಯವರೆಗೂ ಇರುತ್ತೋ ಅಲ್ಲಿಯವರೆಗೆ ನಾವು ಮತ್ತೊಬ್ಬರನ್ನ ಒಂದು ವಿಮರ್ಶಾತ್ಮಕ ದೃಷ್ಟಿಯಿಂದಾನೇ ನೋಡ್ತಾ ಇರ್ತೇವೆ. ಆದ್ರಿಂದಾನೇ ಮೊದಲು ಯಾರನ್ನೂ ಕೂಡ ಒಂದು ಜಡ್ಜ್ಮೆಂಟ್ ರೀತಿ ನೋಡೋದನ್ನು ನಾವು ಬಿಡಬೇಕು. ಪ್ರತಿಯೊಬ್ಬರಿಗೂ ಕೂಡ ಒಂದು ವೈಶಿಷ್ಟ್ಯತೆ ಇರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಅವರ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡೋದಕ್ಕೆ ಬರುತ್ತೆ. ಅದನ್ನು ಒಂದು ಓಪನ್ ಮೈಂಡ್ನಿಂದ ನೋಡೋದನ್ನು ನಾವು ಕಲ್ತ್ಕೊಂಡಾಗ ಕಲಿಯೋಕ್ಕೂ ಕೂಡ ತುಂಬ ಸಿಗುತ್ತೆ. ಮತ್ತು ಒಂದೇ ಕೆಲಸವನ್ನು ಬೇರೆ ಬೇರೆ ರೀತಿಯಲ್ಲಿ ಹೇಗೆ ಮಾಡಬಹುದು ಅಂತ ತಿಳ್ಕೊಳ್ಳುವಂಥ ಒಂದು ಅವಕಾಶ ಕೂಡ ನಮಗಿರುತ್ತೆ. ಅಡುಗೆ ವಿಚಾರದಲ್ಲಿ ಅಥವಾ ಮತ್ಯಾವುದೋ ವಿಚಾರದಲ್ಲಿ ನಾವು ಮಾಡಿದ್ದು ಮಾತ್ರ ಶ್ರೇಷ್ಠ, ಬೇರೆಯವರು ಮಾಡೋದು ಮಧ್ಯಮ ಅಥವಾ ನಿಕೃಷ್ಟ ಅಂತ ಅಂದ್ಕೊಂಡಾಗಲೆಲ್ಲ ಹೊಸದೊಂದನ್ನು ಕಲಿಯೋ ಅವಕಾಶವನ್ನು ನಾವು ಕಳ್ಕೊತಾ ಇರ್ತೇವೆ. ಆದ್ರಿಂದನೇ ಪ್ರತಿಯೊಬ್ಬರ ಯೋಚನೆಗಳಿಗೆ, ಪ್ರತಿಯೊಬ್ಬರ ಪ್ರಯತ್ನಗಳಿಗೆ ಒಂದು ತೆರೆದ ಮನಸ್ಸಿನಿಂದ ನೋಡುವಂಥ, ಹೊಸದನ್ನು ಕಲಿಯುವಂಥ ದೃಷ್ಟಿಕೋನ ಬೆಳೆಸಿಕೊಳ್ಳೋಣ. ಇದರಿಂದ ನಾವು ಕೂಡ ಬೆಳಿತೇವೆ ಮತ್ತು ಹೊರಗಿನ ಪ್ರಪಂಚ ಕೂಡ ನಮಗೆ ಸುಂದರವಾಗಿ ಕಾಣಿಸುತ್ತೆ ಅಲ್ವಾ?